ಯುವರ್ ಕಿಡ್ ಆರ್ ಅ ರಿಫ್ಲೆಕ್ಷನ್ ಆಫ್ ಯು ಅನ್ನೋದು ಸುಳ್ಳಲ್ಲ ಅಂತ ನನಗನ್ಸುತ್ತೆ. ಯಾಕೆ ಎತ್ತಿ ಹೇಳ್ತಿದೀನಿ ಅಂತ ಅಂದ್ರೆ, ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿರೋದು ಏನಂತ ಅಂದ್ರೆ, ನನ್ಗೆ ಭರತ್ ಹೆಲ್ಪ್ ಮಾಡಿರೋದನ್ನೆಲ್ಲ ಧೃತಿ ನೋಡಿರ್ತಾಳೆ. ಅಡ್ಗೆಲಾಗಿರ್ಬೋದು, ಮನೆ ಕ್ಲೀನಿಂಗ್ ಅಲ್ಲಾಗಿರ್ಬೋದು, ಅದೆಲ್ಲ ಮಾಡೋದನ್ನ ಅವಳು ನೋಡಿರ್ತಾಳೆ. ಸೊ ಇವತ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಲೀನಿಂಗ್ ಮಾಡ್ತಿರೋದ್ ನೋಡಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ನೆಲ ಒರ್ಸೋದ್ರಲ್ಲಿ, ಅಡ್ಗೆ ಮನೆ ಕ್ಲೀನ್ ಮಾಡೋದ್ರಲ್ಲಿ, ಮತ್ತೆ ತಿಂಡಿ ನಾನೇ ಮಾಡ್ಕೊಂತೀನಿ ಅಂತ. ಸೊ ಅವಳೇನೆ ಖುಷಿಯಿಂದ ಮಾಡ್ಕೊಂಡ್ಲು. ಇವೆಲ್ಲ ನೋಡಿದಾಗ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಮಕ್ಳು ನಮ್ಮ ರಿಫ್ಲೆಕ್ಷನ್ ಅಂತ ಅನ್ನೋದು ಸುಳ್ಳಲ್ಲ ಅಂತ ನನಗೆ ಅವಾಗ ಅನ್ಸ್ತು. ನಿಮ್ಗೆಲ್ಲ ಇದ್ರ ಬಗ್ಗೆ ಏನ್ ಅನ್ಸಿಕೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದ್ಮೇಲೆ ಧೃತಿ ಆಪಲ್ ಪ್ಯಾನ್ ಕೇಕ್ ಬೇಕು ಅಂದ್ಲು, ಅದನ್ನ ಮಾಡ್ಕೊಟ್ಟೆ. ಈ ರೆಸಿಪಿ ಕೂಡ ನನ್ನ ಮೇಘನಾ ಫುಡ್ ಬ್ಲಾಗ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅದಾದ್ಮೇಲೆ ಕಾಫಿ ಎಲ್ಲ ಕೊಟ್ಟು ಇವತ್ತು ಡೈರೆಕ್ಟ್ ಊಟಕ್ಕೆ ನಾವು ಆಚೆ ಕಡೆ ಹೋಗಿದ್ವಿ. ಹಾಲಿಡೇಸ್ ಇದ್ಬಿಟ್ರೆ ಅಡ್ಗೆ ಮಾಡೋದಕ್ಕೆ ಮೂಡೇ ಇರಲ್ಲ. ಇವತ್ತು ಭರತ್ ರಜಾ ಹಾಕಿದ್ರು, ಧೃತಿಗೂ ಸ್ಕೂಲ್ ರಜಾ ಇತ್ತು. ಅವಳಿಗೆ ನೆನ್ನೆ ಆನ್ಯುವಲ್ ಡೇ ಆಗಿತ್ತಲ್ಲ, ಹಾಗಾಗಿ ರಜಾ ಕೊಟ್ಟಿದ್ರು. ಹಾಗಾಗಿ ಮೇಡಮ್ ಅನ್ನ ಕುಟೀರಕ್ ಹೋಗೋಣ ಅಂದ್ರು, ಅಲ್ಲಿಗೆ ಹೋಗಿದ್ವಿ. ಅವಳಿಗೆ ಇಡ್ಲಿ, ನಾವು ಮಸಾಲಾ ಪಾಪಡು, ರೈಸು ತಗೊಂಡ್ವಿ. ಅದಾದ್ಮೇಲೆ ಈವ್ನಿಂಗ್ ಕಾರ್ಯ ಸಿದ್ಧಿ ಟೆಂಪಲ್ಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ. ಇದಾಗಿತ್ತು ಇವತ್ತಿನ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ.